ಬೆಂಗಳೂರಿನ ನೀರಿನ ಬಗ್ಗೆ ಮುಖ್ಯಮಂತ್ರಿಗಳು ಇದುವರೆಗೂ 3 ಸಭೆ ಮಾಡಿದ್ದಾರೆ. 3 ಸಭೆನೂ ಕಾಟಾಚಾರಕ್ಕೆ ಮಾಡಿದ್ದಾರೆ. ಯಾವ ಸಭೆಯಲ್ಲೂ ಕೂಡ ಮಾಧ್ಯಮಕ್ಕೆ ಬಂದು ನಾವು ಹೀಗೆ ಮಾಡಿದ್ದೀರಿ ಹಾಗೆ ಮಾಡ್ತೀರಿ ಅಂತ ಹೇಳಿದ್ದಾರೆ ಹೊರತು ಈ 3 ಸಭೆಯ ಔಟ್ಕಮ್ ಏನು ನಿಲ್ಲಿಸಿದ್ದೀರಾ ನೀವೇನ? ಈ ಟ್ಯಾಂಕರ್ಗಳು ಇಮಿಡಿಯೇಟ್ 1 ವಾರದಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಅಂದರು, 20% ರಿಜಿಸ್ಟ್ರೇಷನ್ ಆಗಿಲ್ಲ. ಟ್ಯಾಂಕರ್ಗಳು ಇಮಿಡಿಯೇಟಾಗಿ ನಾವು ಕುಡಿಯೋ ನೀರನ್ನು ಸುಸ್ಥಿತಿಗೆ ತರ್ತೀನಿ ಅಂದರು. ಸುಸ್ಥಿತಿ ಇಲ್ಲ, ದುಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ. ಸುಸ್ಥಿತಿ ಹೋಗಿ ದುಸ್ಥಿತಿಗೆ ಬಂದಿದ್ದೀರಿ. ಈಗ ನೀರನ್ನು ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದಂಥ ಸರ್ಕಾರ, ಜನರಿಗೆ ತೊಂದರೆ ಆಗಬಾರ್ದು, ನೀರನ್ನು ಹೇಗೆ ನಾವು ಸಪ್ಲೈ ಮಾಡಬೇಕು, ಯಾವ ಮೂಲದಿಂದ ಸಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದ ಸರ್ಕಾರ ಈಗ ನೀವು ಸ್ನಾನ ಮಾಡಬೇಡಿ, ಕಾರಲ್ಲಿ ಓಡಾಡಬೇಡಿ, ನೀರನ್ನು ಮಿತವಾಗಿ ಬಳಸಿ. ಏನು ಫ್ರೀಯಾಗಿ ಬಳಸ್ತಾರ ನೀರನ್ನು? ದುಡ್ಡು ಕೊಟ್ಟೆ ಬಳಸೋದು ಅವರು. ಏನೋ ಫ್ರೀ ಆದರೆ ನೀವೇನೋ ಫ್ರೀಯಾಗಿ ಕೊಡ್ತಾ ಇದ್ದರೆ ಹೇಳ್ಬೋದಾಯ್ತು. ಮಿತವಾಗಿ ಬಳಸುವಂಥದ್ದು. ನನಗನ್ಸುತ್ತೆ ಇನ್ನೊಂದು ವಾರ ಹೋದರೆ ಸ್ನಾನನೂ ಮಾಡಬೇಡಿ ಅಂತ ಹೇಳ್ತೀರ ನೀವು. ಇಂಥ ಕೆಟ್ಟ ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ. ಇವರೊಬ್ಬ ವೀಕ್ ಗೌರ್ಮೆಂಟ್, ವೀಕ್ CM. ಇವರು ಬದ್ಧತೆ ಇಲ್ಲ. ಟ್ಯಾಂಕರ್ಗಳ ಸುಲಿಗೆ ಮಾಫಿಯಾಗೆ ಸರ್ಕಾರ ಪೂರ್ತಿ ಬೆಂಡಾಗಿದೆ. ಇವತ್ತು ರಾಜ್ಯಾದ್ಯಂತ ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದು ಕಡೆ ಪವರ್ ಕಟ್ಟು, ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. 2 ಗಂಟೆ ಹಳ್ಳಿಗಳ ಕಡೆ 2 ಗಂಟೆನೂ ಕರೆಂಟ್ ಕೊಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಬಂದಿದೆ. ಪವರ್ ಕಟ್ಟು, ಪವರ್ ಶಾರ್ಟೇಜ್. ಅಂದರೆ ಈ ಸರ್ಕಾರ, ನಾನು ಹೇಳಿದೆ ಪಾಪರ್ ಆಗಿದೆ ಅಂತ ಹೇಳಿದ್ರೆ ಯಾರೂ ಒಪ್ಪೇ ಇಲ್ಲ. ಸರ್ಕಾರ ನಡೆಸೋರು ಒಬ್ರೂ ಒಪ್ಪಿಲ್ಲ. ಎಲ್ಲಿ ಪಾಪರ್ ಆಗಿದ್ದಾರೆ ಅಶೋಕ್ ಅವರೇ ಅಂತಂದ್ರು ಸಿದ್ದರಾಮಯ್ಯನವರು. ನಿಮ್ಮ ಹತ್ರ ಏನಾನ ದುಡ್ಡಿದ್ರೆ ಕುಡಿಯೋ ನೀರು ಕೊಡಿ, ಹಂಗಾರೆ ದುಡ್ಡು ಒಂದೊಂದು ತಾಲೂಕಿಗೆ 50 ಕೋಟಿ ನಾನು ಕೇಳಿದ್ದೆ, ಕೊಡಿ 50 ಕೋಟಿ ಒಂದೊಂದು ತಾಲೂಕು. ಬೇಡ, 10 ಕೋಟಿ ಕೊಡಿ ನಿಮ್ಮ ಒಂದೊಂದು ತಾಲೂಕಿಗೆ. ಒಬ್ಬ MLAಗೆ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಅವ್ರಿಗೆ 10 ಕೋಟಿ ಬಿಡುಗಡೆ ಮಾಡಿ. ಕುಡಿಯೋ ನೀರಿರ್ಬೋದು, ಮೇವಿರ್ಬೋದು, ಇವೆಲ್ಲ ಒಂದಕ್ಕೆ ಮಾಡುವಂಥ ಅವಕಾಶ MLAಗಳು ಜವಾಬ್ದಾರಿ ಕೊಡಿ. ಅವರು ಚುನಾಯಿತ ಪ್ರತಿನಿಧಿಗಳು, ಅವ್ರಿಗೂ ಸರ್ಕಾರದ ಒಂದು ಭಾಗನೇ ಕೂಡ. ಯಾರೇ ಇರಲಿ, ಆಡಳಿತ ಇರಲಿ, ವಿರೋಧ ಪಕ್ಷ ಇರಲಿ. ಎಲ್ಲಿ ಮಾಡಿದ್ದೀರಾ ದುಡ್ಡು ಕೊಡೋಕ್ಕೆ? ನಿಮ್ಮದು ಖಜಾನೆ ಖಾಲಿ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ನೀರಿನ ಹಾಹಾಕಾರ, ಅದರಲ್ಲಿ DMK ಕಾಟ. ಇನ್ನು ಬಿಟ್ಟಂಗೆನಾ, ತರ್ಪಣ ಬಿಟ್ಟಂಗೆನಾ? ಒಳ್ಳೆ ಫೋಟೋ ಹಾಕ್ಕೊಂಡಿದ್ದಾರೆ ಯಾರು, DK ಶಿವಕುಮಾರ್ ಅವರು. ಏನೋ ಸ್ನಾನ ಮಾಡೋ ಫೋಟೋ, ಅಲ್ಲಿ ತರ್ಪಣ ಬಿಡ್ತಾ ಇರೋದೈತೆ ನೋಡಿ. ಆಯ್ತಾನಪ್ಪ ಅದರಲ್ಲಿ? ಆ ಫೋಟೋದಲ್ಲಿ ಮೇಕೆದಾಟುನಲ್ಲಿ ಸ್ನಾನ ಮಾಡಿ ತರ್ಪಣ ಬಿಡ್ತಾರೆ. ಹಿಂಗೆ ಯಾರಿಗೆ ಬಿಟ್ಟಿದ್ದಾರೆ? ನಮ್ಗೆ ಕರ್ನಾಟಕ ಜನತೆಗೆ ಬಿಟ್ಟಿರೋದು. ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಅನ್ಯಾಯದ ತರ್ಪಣ ಬಿಡ್ತಾ ಇದ್ದಾರೆ ಅವರು. ಅದರಿಂದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು. ಈ ಮೇಕೆದಾಟು ಯೋಜನೆ ಒಂದು ನಯಾ ಪೈಸೆ ಬಡ್ಜೆಟಲ್ಲಿ ದೊಡ್ಡದಾಗಿ ಬಾಯಿ ಬಡಿತಾರೆ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತೇಳಿ. ನೀವು ಬಡ್ಜೆಟಲ್ಲಿ ಎಷ್ಟು ಇಟ್ಟಿದ್ದೀರಾ? ಎಷ್ಟು ಹಣ ಇಟ್ಟಿದ್ದೀರಾ? ನೀವು ಈ ಸ್ಟಾಲಿನನ್ನು ಸರಿ ಮಾಡೋವರೆಗೂ, ಈ ಸ್ಟಾಲಿನ್ಗೆ ಬುದ್ಧಿ ಹೇಳೋವರೆಗೂ, ಈ ಸ್ಟಾಲಿನ್ನ ಅವರ ಮ್ಯಾನಿಫೆಸ್ಟೋದಿಂದ ಇದನ್ನು ತೆಗೆಯೋವರೆಗೂ ಕೇಂದ್ರ ಸರ್ಕಾರದ ಬಗ್ಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಮಾತಾಡುವಂಥ ನೈತಿಕ ಅಧಿಕಾರವನ್ನು ಇವತ್ತು ನೀವು ಕಳ್ಕೊಂಡಿದ್ದೀರ. ಕಾಂಗ್ರೆಸ್ ಅವರು ಹ್ಯಾವ್ ಎ ನೋ ರೈಟ್. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರವನ್ನು ಇವತ್ತು ನೀವು ಕಳ್ಕೊಂಡಿದ್ದೀರಾ. ಇನ್ಯಾವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಬಾರ್ದು. ಫಸ್ಟು ನಿಮ್ಗೆ ನೈತಿಕತೆ ಇದ್ದಿದ್ರೆ ನಿಮ್ಮ ಫ್ರೆಂಡನ್ನ ಈ ಒಂದು ಮ್ಯಾನಿಫೆಸ್ಟೋದಲ್ಲಿರುವಂಥ ಏನವರ ಹೇಳಿಕೆ ಏನಿದೆ ಅದನ್ನು ಇಮಿಡಿಯೇಟಾಗಿ ತೆಗಿಬೇಕು. ನಿಮ್ಗೆ ಧೈರ್ಯ ಇದ್ದರೆ. ವೀಕ್ ಗೌರ್ಮೆಂಟ್ ಅಂದರೆ, ವೀಕ್ CM ಅಂದರೆ ಬಿಟ್ಬಿಡಿ. ನೀವು ಸ್ಟ್ರಾಂಗ್ ಅಂತ ಹೇಳಿದ್ರೆ ತೆಗಿಸಿ, ನೀವು ಮಾನ ಮರ್ಯಾದೆ ಇದ್ದರೆ. ಇದು ನಮ್ಮ BJPಯ ಡಿಮ್ಯಾಂಡು.
ನಾನು ವಿರೋಧ ಪಕ್ಷದ ನಾಯಕನಾಗಿ ಅವ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ. ಕೂಡಲೇ ಗಂಟು ಮೂಟೆ ಕಟ್ಕೊಂಡು, ಹೆಂಗೂ ಇಲ್ಲಿ ನೀರಿಲ್ಲ, ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ ಸಮುದ್ರ ಇದೆ, ಹೋಗಿ ಅಲ್ಲಿ ಮೇಕೆದಾಟುವಲ್ಲೇ ಹೆಂಗೆ ನೀವು ಸ್ನಾನ ಮಾಡಿ ತರ್ಪಣ ಬಿಟ್ಟರು ಹಂಗೆ ಅಲ್ಲಿ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಒಂದು ತರ್ಪಣ ಬಿಟ್ಬಿಟ್ಟು ಬಂದ್ಬಿಡಿ. ಇದು ನನ್ನ ಅಡ್ವೈಸ್ ಇವ್ರಿಗೆ.